ಸಕ್ಕರೆ ನಾಡು ಸುದ್ದಿವಾಹಿನಿಗೆ ಸ್ವಾಗತ. ಬಿಜಿಪುರ ಹೋಬಳಿ ಬೆಳಕವಾಡಿ ಗ್ರಾಮದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವೆಂಕಟರಮಣಗೌಡ ಪರವಾಗಿ ಪಿಎಂ ನರೇಂದ್ರ ಸ್ವಾಮಿ ಅವರು ಚುನಾವಣಾ ಪ್ರಚಾರ ಕೈಗೊಂಡು ಮತಯಾಚನೆ ಮಾಡಿದರು. ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾದಂತಹ ವೆಂಕಟರಮಣಗೌಡರ ಪರವಾಗಿ ಅವರ ಮಾತಿಗೆ ಬೆಲೆ ಕೊಟ್ಟು ತಾವೆಲ್ಲರೂ ಒಕ್ಕರಲಿಂದ ಈ ಚುನಾವಣೆಯಲ್ಲಿ ಅವರ ಅಭಿಮಾನಿ ಬಂಧುಗಳು ಸೇರಿ ಪ್ರತಿಯೊಬ್ಬ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತ ಮಾತನ್ನು ನಿನ್ನೆ ನಾನು ಇಲ್ಲಿ ನೋಡಿದೆ. ಇಂದು ನಮ್ಮ ಅಭ್ಯರ್ಥಿ ವೆಂಕಟರಮಣಗೌಡರನ್ನೇ ಇವತ್ತು ನಮ್ಮ ಮಳವಳ್ಳಿ ಕ್ಷೇತ್ರದಲ್ಲಿ 17 ಪಂಚಾಯಿತಿ ಮತ್ತು ಮಳವಳ್ಳಿ ಟೌನ್ ಇವತ್ತು ನಮ್ದು ಟೂರ್ ಇರೋದು. ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಚುನಾವಣೆ ಪ್ರಚಾರದಲ್ಲಿ ರಾಜಕಾರಣ, ಚುನಾವಣೆ ಇದನ್ನ ನಮ್ಮ ಮತದಾರರು ಏನೋ ಒಂದು ಓಟ್ ಹಾಕಕ್ಕೋಸ್ಕರ, ಆ ಸಂದರ್ಭಕ್ಕೋಸ್ಕರ ನಾವಿದ್ದೀವಿ ಅನ್ನೋದನ್ನ ಯೋಚನೆ ಮಾಡಬೇಡಿ. ನಿಮ್ಮ ಮತದ ಮೌಲ್ಯ ಮತ್ತು ಜವಾಬ್ದಾರಿ ನಾನು ಸದಾಕಾಲ ಬಂದಾಗೆಲ್ಲ ನಿಮ್ಮ ಮುಂದೆ ನಾನು ಅದನ್ನು ಒತ್ತಿ ಹೇಳ್ತೀನಿ. ಸುಳ್ಳು ಹೇಳೋರು, ನಾಟಕ ಆಡೋರು, ಮೋಸ ಮಾಡೋರು ಬೇಕಾ? ನಿಮ್ಮ ದುಡಿಮೆಯಲ್ಲಿ ನಿಮ್ಮನ್ನ ಭವಿಷ್ಯತ್ತರತ್ತ ತೆಗೆದುಕೊಂಡು ಹೋಗತಕ್ಕಂಥ ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ವ್ಯಕ್ತಿ ಬೇಕಾ ಅನ್ನೋದನ್ನ ನೀವು ಯಾವಾಗಲೂ ಆಲೋಚನೆ ಮಾಡಬೇಕು. ಕಳೆದ ನನ್ನ ಚುನಾವಣೆಯಲ್ಲಿ ನಿಮ್ಮ ಮುಂದೆ ನಾವು ಗ್ಯಾರಂಟಿ ಕಾರ್ಡ್ ಜೊತೆನಲ್ಲಿ ಬಂದಿದ್ವಿ. ಹಲವಾರು ಜನ ನಮ್ಮ ವಿರೋಧಿ ನಾಯಕರುಗಳು ನಮ್ಮನ್ನ ಬಹಳ ರೀತಿ ಟೀಕಿಸ್ತಿದ್ರು. ಇದಾತ ಇದು ತಕೊಂಡ್ಬಂದು ಕೊಡ್ತಾರಲ್ಲ, ಇದನ್ನೆಲ್ಲ ಇವೆಲ್ಲ ಮಾಡಿರೋರು, ಈ ಪಾರ್ಟಿ ಸುಳ್ಳು ಹೇಳ್ತಾರಲ್ಲ ಇವರು ಕಾಂಗ್ರೆಸ್ ಅವರು ಅಂದ್ರು. ಇವತ್ತು ಇಲ್ಲಿರ್ತಕ್ಕಂಥ ಯಾರಾದ್ರೂ ಒಬ್ರು ಆ 5 ಗ್ಯಾರಂಟಿಗಳಲ್ಲಿ ಒಂದಾರು ಸುಳ್ಳಾಗಿದೆ ಅಂತ ಹೇಳಕ್ಕೆ ಯಾರಿಗಾರು ಶಕ್ತಿ ಇದೆಯಾ? ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದಿದ್ದೇವೆ. 8 ತಿಂಗಳ ಅವಧಿಯೊಳಗೆ ನಾವು ಎಲ್ಲಾ ಭರವಸೆಗಳನ್ನ ಈಡೇರಿಸಿ ನಿಮ್ಮ ಮುಂದೆ ಬಂದಿದ್ದೇವೆ. ಅದ್ರ ಮುಂದೆ ನನಗಿದೇ ಜಾಗದಲ್ಲಿ 2018ರಲ್ಲಿ ಒಂದು ಆರೋಪ ಮಾಡಿದ್ರು. ನರೇಂದ್ರ ಸ್ವಾಮಿ ಅದೇನೋ ಉಳ್ಳಿ ಚಲಿಸ್ತೀನಿ ಅಂತ ಅಂದ್ಬಿಟ್ಟು ವಾಪಸ್ಬಿಟ್ಟಿದ್ರು. ನಾನು ಅವತ್ತು ಶಬ್ದ ಮಾಡಿದ್ದೆ, ಯಾರು ಈ ಸುಳ್ಳನ್ನು ಹಬ್ಸಿದ್ದಾರೆ ಅವ್ರಿಗೆ ನಾನು ಉತ್ತರದ ಮುಖಾಂತರ, ನಾನು ನನ್ನ ಸಾಧನೆ ಮುಖಾಂತರ ಉತ್ತರ ಕೊಡಬೇಕು ಅಂತ. ಇವತ್ತು ನಿಮ್ಮ ಡೀಪ್ ಕಟ್ ಇರ್ಬೋದು, ನಾಲಾ ಆಧುನೀಕರಣ ಇರ್ಬೋದು, ಮತ್ತು ಇದಕ್ಕೆ ಹೆಚ್ಚುವರಿ ನೀರು ಕೊಡೋದಕ್ಕೋಸ್ಕರ ಏತ ನೀರಾವರಿಯನ್ನು ಮಡವಾಡಿ ಹತ್ರ ಮಾಡಿಸುವಂತ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ. ಇದನ್ನ ನಾಳೆ ಮಾಡ್ತೀನಿ ಅಂತ ಬಂದಿಲ್ಲ. ಇವೆಷ್ಟನ್ನು ಗುದ್ಲಿ ಪೂಜೆ ಮಾಡಿ ಬಂದಿದ್ದೀನಿ. ನೀರಿನ ಬಗ್ಗೆ ನಮ್ಮ ಭದ್ರಪ್ಪನು ಮಾತಾಡಂಗಿಲ್ಲ, ಮರಿಶೆಟ್ಟರು ಮಾತಾಡಂಗಿಲ್ಲ. ಇನ್ನು ಮುಂದೆ ನೀರಾವರಿ ವಿಚಾರದಲ್ಲಿ ನನ್ನ ಬಗ್ಗೆ ಇದ್ದಂತ ಒಂದು ಆರೋಪವನ್ನು ನಾನು ನಿವಾರಣೆ ಮಾಡಿ ನಿಮ್ಮ ಸೇವೆಯಲ್ಲಿ ನಾನಿದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತು 24 ವರ್ಷದ ಕಾವೇರಿ ಕುಡಿಯೋ ನೀರಿನ ಯೋಜನೆ ನಾನು ಇನ್ನೂ ಒಂದ್ಸಾರಿ ಇದೇ ರೀತಿ ಮಾಡಿ ಅದನ್ನ ಮಾಡಿಸಿದ್ದೆ. ಆವಾಗ್ಲೂ ಪಂಚಾಯತಿಯವರು ಅದನ್ನು ನಡೆಸ್ಕೊಳ್ಳಿಲ್ಲ. ಇವತ್ತು ಕಾವೇರಿಯ ಕುಡಿಯುವ ನೀರನ್ನ ಬೆಳಕವಾಡಿ ಮತ್ತು ಹೊಸಳ್ಳಿ ಪಂಚಾಯತಿ ಎಲ್ಲ ಗ್ರಾಮಗಳಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾನು ನಿವಾರಿಸ್ಬಿಟ್ಟು ಬಂದು ನಿಮ್ಮ ಹತ್ರ ನಾನು ಮತವನ್ನ ಕೇಳ್ತಾ ಇದ್ದೇನೆ. ಇದು ಕಾವೇರಿ ನೀರು ನಿಮ್ಮ ಪಕ್ಕದಲ್ಲೇ ಇದ್ರು ಮನೆಗೆ ನಿಮ್ಗೆ ಬೋರ್ವೆಲ್ ನೀರೇ ಬರ್ತಾ ಇತ್ತು, ಫಿಲ್ಟರ್ ನೀರು ಅನ್ನೋದಿರ್ಲಿಲ್ಲ. ಯಾರ್ಯಾರು ಅಪಪ್ರಚಾರ ಮಾಡ್ತಿದ್ರು, ಈ ನೀರು ಸಿಹಿ ನೀರು ಕುಡಿದ್ರೆ ಅದೇನೋ ಶೀತ ಬಂದ್ಬಿಡುತ್ತೆ ಅಂತ. ಇಂಥ ಅಪಪ್ರಚಾರಗಳಿಗೆ ನೀವು ಕಿವಿ ಕೊಡಬಾರ್ದು. ಹಲವಾರು ರೋಗಗಳಿಗೆ ಕಲುಷಿತ ನೀರೇ ಕಾರಣ ಆಗ್ತದೆ. ಈ ಜವಾಬ್ದಾರಿನಲ್ಲಿ ನಿಮ್ಮ ಮುಂದೆ ನಾನು ಜವನಗಳ್ಳಿ ಹತ್ರ 350 ಎಕರೆ ಪ್ರದೇಶವರ ಸರ್ಕಾರಿ ಜಾಗದಲ್ಲಿ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಇವತ್ತು KADBಯಿಂದ ಜಾಗವನ್ನು ಗುರುತಿಸ್ಕೊಟ್ಟಿದ್ದೀನಿ. ಈಗಾಗಲೇ ಹಲವಾರು ಕಾರ್ಖಾನೆಯವರು ಅಲ್ಲಿ ಬಂದು ಸ್ಥಾಪನೆ ಮಾಡೋದಕ್ಕೆ ಬೇಡಿಕೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಭಾಗದಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳು, ಯುವಕರು, ನಿರುದ್ಯೋಗಿಗಳು ಯಾರಿದ್ದಾರೆ, ಮನೆ ಬಾಗಿಲಲ್ಲಿ ಉದ್ಯೋಗ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ನರೇಂದ್ರ ಸ್ವಾಮಿ ನಿಮ್ಮ ಪಾದ ಸಾಕ್ಷಿಯಾಗಿ ಮಾಡ್ತಾ ಇರೋದನ್ನ ನಿಮ್ಮ ಮುಂದೆ ನಾನು ವರದಿ ಕೊಡ್ತಾ ಇದ್ದೇನೆ. ಇದು ನಾವು ಯಾವುದೋ ಒಂದು ನಾಳೆ ಮಾಡ್ತೀನಿ ಅಥವಾ ಚಂದ್ರಲೋಕ ಇಂದ್ರಲೋಕ ತೋರಿಸ್ತೀನಿ ಅನ್ನೋಂಥ ಮಾತನ್ನ ನಾನು ಆಡಕ್ ಬಂದಿಲ್ಲ. ನಾನೇನು ಹೇಳಿದ್ದೇನೆ ಅದನ್ನೆಲ್ಲ ಮಾಡಿದ್ದೇನೆ. ನಿಮಗೆ ಕೈ ಮುಗಿದು ಕೇಳ್ತೇನೆ,
ಕೇಂದ್ರದಲ್ಲಿ ಇವತ್ತು ಮೊನ್ನೆ ರಾಹುಲ್ ಗಾಂಧಿ ಅವರು ಮಂಡ್ಯಕ್ಕೆ ಬಂದಿದ್ರು. ಎರಡು ಪ್ರಮುಖ ಅಂಶಗಳನ್ನ ನಿಮ್ಮ ಮುಂದೆ ಹೇಳ್ತೇನೆ. ನಮ್ಮ ಪಕ್ಷದ ಇವತ್ತಿನ ಪ್ರಣಾಳಿಕೆ ಮತ್ತು ಹೊಸ ಗ್ಯಾರಂಟಿ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ನಾವು ರಾಜ್ಯದಲ್ಲಿ ಒಂದು ತಾಯಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಅಂದ್ರೆ ಒಂದು ವರ್ಷಕ್ಕೆ 24,000 ರೂಪಾಯಿ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂದು ವರ್ಷಕ್ಕೆ ಒಂದು ಕುಟುಂಬದ ತಾಯಿಗೆ 1,00,000 ರೂಪಾಯಿನ ನಾನು ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅದ್ರ ಜೊತೆಗೆ ನೀವೇನು ರಾಜ್ಯದನ್ನು ಕಟ್ ಮಾಡಕ್ ಕೊಡಲ್ಲ, 1,24,000 ರೂಪಾಯಿ ಆ ಕುಟುಂಬ ಕೊಡ್ತೀನಿ ನಾನು. ಇದು ಹೇಳಿದ್ ಯಾರು? ಯಾವ ಪಕ್ಷದ ನಾಯಕ? ಇದು ಎರಡನೇದು, ಯುವಕರು ಯುವತಿಯರು ನಿರುದ್ಯೋಗದ ಸಮಸ್ಯೆಯಲ್ಲಿ ಕಾಡ್ತಾ ಇದೆ. ನಿಮಗೆ ಮನೆ ಬೆಚ್ಚಿ ಹೇಳ್ತೀನಿ, ಕಾಂಟ್ರಾಕ್ಟ್ ಫೀಲ್ಡ್ ಕಾಂಟ್ರಾಕ್ಟರ್ ಯಾರೋ ತಗೋತಾನೆ ಒಂದಷ್ಟು ಜನ, ಅವ್ರನ್ನ ತಗೊಂಡು ಅವನ್ ದುಡ್ಡು ತಗೊಂಡು ಎಷ್ಟೋ ಒಂದಷ್ಟು ಇಷ್ಟೋ ಕೊಟ್ಬಿಟ್ಟು ಇವ್ರನ್ನ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸಕ್ಕೆ ತಗೋತಾನೆ ಬೇರೆಯವ್ರನ್ನ. ಅವನ 14-16 ಸಾವಿರ ತಗೋತಾನೆ, ಇವ್ರಿಗೆ 8-9 ಸಾವಿರ ಕೊಡ್ತಿರ್ತಾನೆ. ಹಾಗೆ ಔಟ್ಸೋರ್ಸಿಂದ ಅಂತ ತಗೋತಾರೆ, 8-9 ಸಾವಿರ ಕೊಡ್ತಾರೆ. ಉದ್ಯೋಗ ಭದ್ರತೆ ಇರೋದಿಲ್ಲ ಯಾರಿಗೂ. ರಾಹುಲ್ ಗಾಂಧಿ ಇವತ್ತು ಏನ್ ಹೇಳಿದ್ರು ಮೊನ್ನೆ ಅಂದ್ರೆ, ಈ ರಾಷ್ಟ್ರದಲ್ಲಿರ್ತಕ್ಕಂಥ ಯುವಕ ಯುವತಿಯರಿಗೆ ಅವರು ವಿದ್ಯೆ ಆಧಾರದ ಮೇಲೆ ಡಿಗ್ರಿ ಪಡೆದಿರಲಿ ಅಥವಾ ಡಿಪ್ಲೊಮಾ ಪಡೆದಿರಲಿ, ಅಪ್ರೆಂಟಿಸ್ ಟ್ರೈನಿಂಗ್ ಅಂದ್ರೆ ಮೊದಲು ಅವ್ರಿಗೆ ತರಬೇತಿಯನ್ನು ಕೊಟ್ಟು ತರಬೇತಿ ಅವಧಿನಲ್ಲೇ ಅವ್ರಿಗೆ ನಿರ್ದಿಷ್ಟವಾದಂಥ ವೇತನ